ಹಾಯ್ ಫ್ರೆಂಡ್ಸ್, ಇವತ್ತು ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಪ್ಯಾಕೆಟ್ ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ, ಸಕ್ಕರೆ, 1 ಲೋಟ ಹಾಲು ಮತ್ತು ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ. ಒಂದು ಕಡೆ ಪಾಕ ತಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸಕ್ಕರೆ ಹಾಕಿ ಬಾಣಲಿ ಇಟ್ಬಿಟ್ಟು 2 ಚಮಚ ನೀರು ಹಾಕ್ಬಿಟ್ಟು 3/4 kg ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಯೋ ಅಷ್ಟೊತ್ತಿಗೆ, ಅದೆಲ್ಲ ಚೆನ್ನಾಗಿ ಪಾಕ ಬರೋ ಅಷ್ಟೊತ್ತಿಗೆ ಜಾಮೂನ್ ಪೌಡ್ರೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಬೇಕು. ಇದು 2 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನಾನು, 100 ಗ್ರಾಮ್ದು. ಇದಕ್ಕೆ ಹಾಲು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. 2 ಪ್ಯಾಕೆಟ್ ಪೌಡ್ರಿಗೆ ನಾನು 2 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಕಮ್ಮಿ ಆದರೆ ಮತ್ತೆ ಹಾಕ್ಕೊಬೋದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ಇಟ್ಕೊಬೇಕು. ಚೆನ್ನಾಗಿ ಕಲಸಿದ್ಮೇಲೆ ಉಂಡೆ ಮಾಡ್ಕೊಬೇಕು. ಅಷ್ಟೊತ್ತಿಗೆ ಪಾಕನೂ ರೆಡಿಯಾಗಿತ್ತು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಲ್ಲ ತುಪ್ಪ ಹಚ್ಕೊಂಡು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಬೇಕು. ಎಲ್ಲ ಉಂಡೆ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. 3/4% ಕಾಯಬೇಕು. ಜಾಸ್ತಿ ಕಾದಿದ್ದಾಗ ಹಾಕ್ಕೊಬಾರ್ದು, ಸೀದೋಗ್ಬಿಡುತ್ತೆ. ಇದು ಸ್ವಲ್ಪ ಕಾದಿದ್ದಂಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಉಂಡೆ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಅರ್ಧ ಹಾಕ್ಕೊತಾ ಇದ್ದೀನಿ, ಇನ್ನು ಅರ್ಧ 2ನೇ ಬ್ಯಾಚ್ಗೆ ಬೇಯಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು. ಜಾಸ್ತಿ ಉರಿ ಇಟ್ಬಿಟ್ರೆ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮೇ ಇಟ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಈ ಥರ ಕಲರ್ ಬರಬೇಕು, ಬ್ರೌನಿಷ್ ಬರಬೇಕು. ಆವಾಗಲೇ ಚೆನ್ನಾಗಿ ಆಗೋದು ಜಾಮೂನು. ಇಷ್ಟು ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಲರ್ ಬಂದಿದೆ. ಇಷ್ಟು ಬಂದರೆ ಸಾಕು. ಇದನ್ನೆಲ್ಲ ಈಗ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಬಿಸಿ ಪಾಕದಲ್ಲೇ ಹಾಕ್ಕೊಬಾರ್ದು. ತೆಗ್ದಿಟ್ಟು ಒಂದು ಬೌಲ್ಗೆ ಆಮೇಲೆ ಹಾಕ್ಕೊಬೇಕಾಗುತ್ತೆ ಪಾಕಕ್ಕೆ. ಈಗ ಇದನ್ನು ಮಿಕ್ಕಿರೋದನ್ನೆಲ್ಲ 2ನೇ ಬ್ಯಾಚ್ ಎಲ್ಲ ಹಾಕಿದ್ದೀನಿ ಬೇಯೋದಕ್ಕೆ ಅಂತ. ಮತ್ತು ಸೈಡಲ್ಲಿ ಎತ್ತಿಟ್ಕೊಂಡಿರೋದನ್ನು ಪಾಕದೊಳಗೆ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಬಿಸಿ ಇದ್ದು ಹಾಕ್ಬಿಟ್ರೆ ಜಾಮೂನೆಲ್ಲ ಒಡೆದೋಗಿರೋ ಥರ ಬಂದುಬಿಡುತ್ತೆ. ಅದಕ್ಕೆ ನಾನು ಒಂದು ಬೌಲ್ಗೆ ತೆಗ್ದಿಟ್ಕೊಂಡು ಆಮೇಲೆ ಹಾಕ್ಕೊಳ್ಳೋದು. ನೋಡಿ, ಇದು 2ನೇ ಬ್ಯಾಚು ಬೆಂದಿದೆ. ಈಗ ಇದನ್ನು ತೆಗ್ದು ಮತ್ತು ಪಾಕದೊಳಗೆ ಹಾಕ್ಕೊಬೇಕು. ಅಂದರೆ ಡೈರೆಕ್ಟಾಗಿ ಹಾಕ್ಕೊಬಾರ್ದು. ಎಲ್ಲ ಜಾಮೂನೆಲ್ಲ ಒಡೆದೋಗಿರೋ ಥರ ಆಗಿಬಿಡುತ್ತೆ, ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಬೌಲ್ಗೆ ತೆಗ್ದಿಟ್ಕೊಂಡು ಒಂದು ಸ್ವಲ್ಪ ತಣ್ಣಗಾದಮೇಲೆ ಪಾಕದೊಳಗೆ ಹಾಕ್ಕೊಳ್ಳೋದು ನಾನು.